ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ಇಸ್ರೋದವರು, ನಾಸಾದವರು ಮಂಗಳ ಗ್ರಹದ ಮೇಲೆ ಉಪಗ್ರಹ ಹಾರಿಸೋಕು ಇಷ್ಟು ಕಷ್ಟಪಟ್ಟಿರಲಿಲ್ಲ ಅನ್ಸುತ್ತೆ. ಆದರೆ ರಾಹುಲ್ ಗಾಂಧಿಯನ್ನ ಒಂದು ಸಲ ಆದ್ರೂ ಲಾಂಚ್ ಮಾಡಬೇಕು ಅಂತ ಮಾತೆ ಸೋನಿಯಾ ಪಡೆದ ಪ್ರಯತ್ನವೇ ಇಲ್ಲ. ರಾಹುಲ್ ಕೂಡ ಸುಮ್ಮನೆ ಕೂತಿಲ್ಲ. ಎಲೆಕ್ಷನ್ ಮುಗಿದು ಸೋತ್ ಮೇಲೆಯೂ ಕೂಡ ಮರಳಿ ಯತ್ನವ ಮಾಡು ಅಂತ ಮೋದಿಜಿ ಸರ್ಕಾರ ಬೀಳಿಸಿ ಆದ್ರೂ ಸರಿ, ನಾನೊಮ್ಮೆ ಪ್ರಧಾನಿ ಆಗ್ಬಿಡ್ಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹತ್ತತ್ರ 11 ವರ್ಷಗಳೇ ಕಳೀತು ಕಾಂಗ್ರೆಸ್ ಅಧಿಕಾರವನ್ನ ಕಳ್ಕೊಂಡು. ಇವರ ಪರಿಸ್ಥಿತಿ ಈಗ ನೀರಿನಿಂದ ಹೊರಬಿದ್ದಿರುವಂಥ ಮೀನಿರುತ್ತಲ್ವಾ, ಹಂಗಾಗಿದೆ. ಸೊ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗಿದೆ, ಮೋದಿಜಿಯನ್ನ ಚುನಾವಣೆಯಲ್ಲಿ ಸೋಲ್ಸೋದಂತೂ ಅಸಾಧ್ಯ. ಮೋದಿಜಿಗೆ ಜನರ ಬೆಂಬಲ ಇದೆ. ಅದಕ್ಕೆ ಮೋದಿಜಿಯ ವಿರುದ್ಧ ಜನರು ದಂಗೆ ಏಳೋ ಹಾಗೆ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾನೆ ಇದ್ದಾರೆ. ಇತ್ತೀಚೆಗೆ ಒಂದು ಪೋಸ್ಟ್ ಹಾಕಿದ್ರು ರಾಹುಲ್ ಗಾಂಧಿ ಅವರು, ಜೆನ್ಜಿ ಮುಂದೆ ಬರಬೇಕು ಅಂತ. ಅಂದ್ರೆ ನೇಪಾಳ, ಬಾಂಗ್ಲಾದಲ್ಲಿ ನಡೆದ ಹಾಗೆ ಭಾರತದಲ್ಲೂ ದಂಗೆ ಏಳ್ಬೇಕು ಅನ್ನೋ ಉದ್ದೇಶವ ರಾಹುಲ್ ಗಾಂಧಿ ಅವರಿಗೆ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ, ನಮ್ಮ ದೇಶದ ಜೆನ್ಜಿ ಕಿಡ್ಸ್ ಮೋದಿಜಿಯನ್ನೇ ಜಾಸ್ತಿ ಇಷ್ಟಪಡುದು ಅಂತ. ನೀವು ದೇಶದ್ರೋಹಿಗಳನ್ನ ಒಟ್ಟು ಮಾಡಿ ಬೀದಿಗೆ ಇಳಿಯೋ ಹಾಗೆ ಮಾಡಬಹುದು, ಮೋದಿಜಿ ವಿರುದ್ಧ ದಂಗೆನೂ ಎಬ್ಬಿಸಬಹುದು. ಆದ್ರೆ ಒಂದು ನೆನಪಿರ್ಲಿ, ಈ ದೇಶದಲ್ಲಿ ದೇಶದ್ರೋಹಿಗಳಿಗಿಂತ ದೇಶ ಪ್ರೇಮಿಗಳು ಜಾಸ್ತಿಯೇ ಇದ್ದಾರೆ. ಮೋದಿಜಿ ಬೆಂಬಲಿಗರು ಹಲವರಿದ್ದಾರೆ. ಮಿಸ್ಟರ್ ರಾಹುಲ್ ಗಾಂಧಿ, ಇದು ಭಾರತ, ನೇಪಾಳನೂ ಅಲ್ಲ, ಬಾಂಗ್ಲಾವೂ ಅಲ್ಲ. ಆದ್ರೂ ರಾಹುಲ್ ಸುಮ್ಮನೆ ಕೂತಿಲ್ಲ. ಮೋದಿ ಅವರ ಗೆಲುವೇ ಅಲ್ಲ ಅನ್ನೋದನ್ನ ಜನರಲ್ಲಿ ತುಂಬಿಸೋಕೆ ಹೋಗ್ತಾ ಇದ್ದಾರೆ. ಈಗ ವೋಟ್ ಚೋರಿ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಸತ್ಯ ಏನಂದ್ರೆ, ಈ ವೋಟ್ ಚೋರಿಯನ್ನ ಮಾಡಿದ್ದು ಮೋದಿಜಿ ಅಲ್ಲ, ಸ್ವತಃ ಇವರ ಅಜ್ಜಿ ಇಂದಿರಾ. ರಾಜ್ ನಾರಾಯಣ್ ಅವರು ಕೋರ್ಟ್ನಲ್ಲಿ ಇದನ್ನು ಸಾಬೀತು ಮಾಡಿ ಇಂದಿರಾ ಗಾಂಧಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ಗೊತ್ತಿದೆ. ಆಗ್ಲೇ ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದಿದ್ದು. ಇದೆಲ್ಲ ಈ ದೇಶದ ಜನರು ಮರ್ತಿದ್ದಾರೆ ಅನ್ಕೊಂಡಿರ್ಬೇಕು ರಾಹುಲ್ ಗಾಂಧಿ ಅವರು. ಆದ್ರೆ ಎಲ್ರಿಗೂ ಗೊತ್ತಿದೆ. ರಾಹುಲ್ ಗಾಂಧಿ ಅವರೇ, ನಿಜವಾಗ್ಲೂ ವೋಟ್ ಚೋರಿ ಆಗಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಸರಿಯಾದ ಸಾಕ್ಷಿ ಇದ್ರೆ ನೀವು ಕೂಡ ಹಾಗೆಯೇ ಕೋರ್ಟ್ಗೆ ಹೋಗ್ಬೋದಲ್ವಾ? ಹಂಗ್ ಹೇಳಿದ್ರೆ ಬೇರೆನೇ ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು. ಇಲ್ಲಿ ರಾಹುಲ್ ಗಾಂಧಿ ತಮ್ಮ ಉದ್ದೇಶ ಏನು ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಾರೆ. ನಾನು ವಿರೋಧ ಪಕ್ಷದ ನಾಯಕ, ನನ್ನ ಕೆಲಸ ಏನಿದ್ರು ಸರ್ಕಾರದ ಮೇಲೆ ಒತ್ತಡ ಹೇರೋದು ಅಷ್ಟೇ. ಹಿಂದೂಸ್ತಾನವನ್ನ, ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ರಕ್ಷಿಸೋದು ನನ್ನ ಕೆಲಸ ಅಲ್ಲ. ಆದ್ರೂ ನಾನು ಆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. कि मेरा काम एज ऑपोजिशन लीडर नॉर्मल सिचुएशन में मेरा काम ऑपोजिशन का रोल है, सरकार पे प्रेशर डालने का रोल है. मेरा काम हिंदुस्तान के लोकतंत्र को बचाने का नहीं है. मैं वो काम कर रहा हूं. ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಂದಾಗ ಆಗುತ್ತಲ್ವಾ, ಹಾಗೆ ಆಗಿತ್ತು ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ. ಅವರಿಗೆ ಬ್ರಿಟನ್ನೋ ಅಮೆರಿಕದಲ್ಲೋ ಕೂತು ಯಾರೋ ಬರೆದು ಕೊಡ್ತಾರೆ, ಅದನ್ನ ಚಾಚು ತಪ್ಪದೆ ಓದ್ತಾರೆ. ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಬೆಬ್ಬೆಬೆ ಅಂತಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಪದೇ ಪದೇ ವಿದೇಶಕ್ಕೆ ಯಾಕೆ ಹೋಗ್ತಾರೆ? ಅಲ್ಲಿ ಅವ್ರೇನ್ ಮಾಡೋಕ್ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, ಅಮೆರಿಕ, ಬ್ರಿಟನ್ನಲ್ಲಿ ಕೂತ್ಕೊಂಡು ಇದೇ ಮನುಷ್ಯ ಹೇಳ್ತಾರೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ನಂಗೆ ಸಹಾಯ ಮಾಡಿ ಅಂತ. ಆದ್ರೆ ಈಗ ಹೇಳ್ತಾರೆ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸೋದು ನನ್ನ ಕೆಲಸ ಅಲ್ಲ ಅಂತ. ಯಾಕೆ ಹೇಳಿ? ನೇಪಾಳ, ಶ್ರೀಲಂಕಾ, ಬಾಂಗ್ಲಾದಲ್ಲಿ ಆಗಿದ್ದು ಪ್ರಜಾಪ್ರಭುತ್ವ ಉಳಿಸೋ ಆಟ ಅಲ್ವಲ್ಲ, ಅದು ಅಧಿಕಾರ ಬದಲಾವಣೆಯ ಆಟ. ಅದನ್ನ ಬೇರೆ ದೇಶಗಳು ಆಡಿದ್ದು. ಈಗ ಅದೇ ಆಟವನ್ನ ಭಾರತದಲ್ಲೂ ಆಡಬೇಕು ಅನ್ಕೊಂಡಿದಾರಷ್ಟೇ. ಆದ್ರೆ ನೆನ್ಪಿರ್ಲಿ, ಅದನ್ನ ಭಾರತದವರು ಯಾವತ್ತೋ ಮಾಡಿದ್ದಾರೆ. ಅದು 2014ರಲ್ಲೇ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕೆಳಗಿಳಿಸಿ ಮೋದಿ ಅವರನ್ನ ಅಧಿಕಾರಕ್ಕೆ ತಂದಿಲ್ವಾ? ಅದಾದ್ಮೇಲೆ ಮೋದಿಜಿ ಸತತ 3ನೇ ಬಾರಿ ಪ್ರಧಾನಿ ಆಗಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ನೇಪಾಳದ ಜೆನ್ಜಿಗಳ ಹಾಗೆ ಭಾರತದ ಜೆನ್ಜಿಗಳನ್ನ ಬಳಸ್ಕೊಂಡು ಮೋದಿಜಿಯನ್ನ ಕೆಳಗಿಳಿಸೋಕೆ ಹೊರಟಿದ್ದಾರೆ. ಅದಕ್ಕೆ ಸಾಕ್ಷಿ ಈ ಟ್ವೀಟ್.
ಈ ಟ್ವೀಟ್ನಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ, ಜೆನ್ಸಿಗಳು ಸಂವಿಧಾನವನ್ನು ಉಳಿಸಬೇಕು, ಅದಕ್ಕಾಗಿ ಮತಗಳ್ಳತನವನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಭಾರತದಲ್ಲೂ ಕೂಡ ನೇಪಾಳದಂತೆ ಬೆಂಕಿ ಹತ್ತಬೇಕು ಅನ್ನೋದು ಇವರ ಉದ್ದೇಶವಾ? ನೋಡಿ, ಚುನಾವಣಾ ಆಯೋಗ ಆಲ್ರೆಡಿ ಹೇಳಿತ್ತು, ಯಾವುದೇ ಮತದಾರರ ಆನ್ಲೈನ್ನಲ್ಲಿ ತನ್ನ ವೋಟರ್ ಐಡಿಯನ್ನ ಡಿಲೀಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ರಾಹುಲ್ ಗಾಂಧಿ ಈಗ ದೇಶದ ಜೆನ್ಸಿಗಳನ್ನ ಇವರ ರಾಜಕೀಯದ ಮಧ್ಯೆ ತಂದಿದ್ದಾರೆ. ಅವರೇ ಎಲ್ಲವನ್ನ ಮಾಡ್ತಾರೆ, ಅವರೊಂದಿಗೆ ನಾನು ಇರ್ತೀನಿ ಅಂತಾರೆ. ಹಂಗೂ ಪ್ರಧಾನಿ ಆಗ್ಬಹುದೇನೋ ಅನ್ನೋ ಕನಸು ಕಾಣ್ತಾ ಇರಬಹುದು ರಾಹುಲ್ ಗಾಂಧಿ ಅವರು. ನೋಡಿ, ಈ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಸೇರಿಸೋದಾದ್ರೂ ಸುಲಭ, ಅದು ಡಿಲೀಟ್ ಮಾಡೋದು ತುಂಬಾ ಕಷ್ಟ. ರಾಹುಲ್ ಗಾಂಧಿ ಹೇಳೋ ತರಹ ಅಲ್ಲಿ ಯಾವ ವೋಟ್ಗಳು ಕೂಡ ಡಿಲೀಟ್ ಆಗಿಲ್ಲ. ಡಿಲೀಟ್ ಮಾಡೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಡೆದಿತ್ತು. ಅದ್ರ ಮೇಲೆ ಚುನಾವಣಾ ಆಯೋಗ FIR ಕೂಡ ದಾಖಲಿಸಿತ್ತು. ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೂ ಅದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದನ್ನ ರಾಹುಲ್ ಗಾಂಧಿ ಮಾತಾಡೋದೇ ಇಲ್ಲ. ಈಗ ಜೆನ್ಸಿಗಳು ಸಂವಿಧಾನ ಪ್ರಜಾಪ್ರಭುತ್ವನ ಕಾಪಾಡ್ತಾರೆ ಅಂತಿದ್ದಾರೆ. ಒಂದು ನೆನಪಿರ್ಲಿ, ಯಾವ ರಾಜಕಾರಣಿಗೂ ಈ ದೇಶವನ್ನ ನೇಪಾಳ ಬಾಂಗ್ಲಾ ಮಾಡೋ ಶಕ್ತಿ ಇಲ್ಲ. ಇನ್ನೊಂದು ಮಜಾ ನೋಡಿ, ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಇನ್ನೊಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾರೆ. ಅದರಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರವನ್ನ ಉಲ್ಲೇಖ ಮಾಡ್ತಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಕಾಂಗ್ರೆಸ್ ಮತದಾರರ ಹೆಸರನ್ನ ಡಿಲೀಟ್ ಮಾಡಿದೆ ಅಂತ ಆರೋಪ ಮಾಡ್ತಾರೆ. Aland is constituency in Karnataka. 6,018 votes. Somebody tried to delete 6,018 votes. We don't know the total number of votes that were deleted in Aland in the 23 election. They are much higher than 6,018. But somebody got caught deleting 6,018 votes. Neither did the person deleting the vote know, nor did the person whose vote was deleted know. Some other force hijacked the process and deleted the vote. Mobile numbers from outside Karnataka, from different states, and you can see on the map, from different states were used to delete numbers in Aland. ಇವರು ಆರೋಪ ಮಾಡಿರುವಂತ ಆಳಂದ ಕ್ಷೇತ್ರದಲ್ಲಿ ಈ ಸಲ ಗೆದ್ದಿರೋದು ಕಾಂಗ್ರೆಸ್ಸೇ. ಅಲ್ಲಿ ಬಿಜೆಪಿ ಕಳೆದ 3-4 ಬಾರಿ ಗೆದ್ದೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.